ಸರ್ ಈಗ ಐ ಟಿ ಕಂಪನಿಗಳವರ ಟೈಮಿಂಗ್ಸ್ ಚೇಂಜ್ ಬಗ್ಗೆ. ಹೌದು. ಸೊ ಇದು ನಮಗೆ ಅಂತ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಅವರು ಮೀಟಿಂಗ್ ಕರೆದು ಅಂತ ಅಲ್ಲಿ ಇವನ್ ಐ ಟಿ ಬಿ ಟಿ ಮಿನಿಸ್ಟ್ರಿಯಿಂದ ಸಹ ಭಾಗವಹಿಸಿ ಯೂನಿಯನ್ ಮುಖಾಂತರ ಅಥವಾ ಅಂತ ಲೇಬರ್ ರೆಪ್ರೆಸೆಂಟೇಟಿವ್ ಆಗಿ ಯೂನಿಯನ್ ಮುಖಾಂತರ ನಾನು ಜನರಲ್ ಸೆಕ್ರೆಟರಿಸು ನಾನು ಮತ್ತು ವಿ ಜೆ ಕೆ ಅಂತ ಹೇಳುವಂಥ ಪ್ರೆಸಿಡೆಂಟು ಮತ್ತು ಸೆಕ್ರೆಟ್ರಿ ಸೂರಜ್ ನಿಧಿಂಗ್ ಅವರು ಭಾಗವಾಗಿದ್ದರು. ಸೊ ಇಲ್ಲಿ ಅವರು ಅಂತ ಈ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್, ಅಂಗಡಿ ಮತ್ತು ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಿನ ಅಲ್ಲಿ ತಿದ್ದುಪಡಿ ಮಾಡುವಂಥ ತೀರ್ಮಾನ ತಗೊಂಡು ಇದು ತೀರ್ಮಾನದ ಪ್ರೊಪೋಸಲ್ ಇಟ್ಟಿದ್ರು. ಸೊ ಇದರಲ್ಲಿ ಇಶ್ಯೂ ಅಂತ ಹೇಳಿದರೆ, ಇದು ಈ ಈ ಒಂದು ದಿನ ಎಷ್ಟು ಗಂಟೆ ಒಂದು ದುಡಿದು ಕೆಲಸ ಮಾಡುವಂಥವ್ರು ಕೆಲಸ ಮಾಡಬೇಕು ಅಂತ ಹೇಳುವಂಥ ಲಿಮಿಟ್ ಅಂತ ತೆಗೆದಾಕಿದ್ದಾರೆ. ಮೊದಲು ಇವನ್ ಇದು ಓವರ್ ಟೈಮ್ ಕನ್ಸಿಡರ್ ಮಾಡಿದ್ದರೂ ಸಹ 10 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸಲಿಕ್ಬಾರ್ದು ಅಂತ ಹೇಳುವಂಥ ಲಾ ಇತ್ತು. ಸೊ ಆ ಲಿಮಿಟನ್ನು ಈಗ ತೆಗೆದಾಕಿದ್ದಾರೆ. ಸೊ ಈಗದ ಲೆಕ್ಕ ಅಂತ ಹೇಳಿದರೆ 12 ಗಂಟೆಗಿಂತ ಜಾಸ್ತಿ ಇದು ಓವರ್ ಟೈಮ್ ಥರ 125 ಗಂಟೆ ಟೋಟಲ್ ಇದು ಒಂದು 3 ತಿಂಗಳಲ್ಲಿ ಕೆಲಸ ಮಾಡಿಸ್ಬೋದು ಅಂತ ಹೇಳಿದರೆ ಪ್ರಾಕ್ಟಿಕಲಿ 14 ಗಂಟೆ ಕೆಲಸ ಮಾಡಿಸ್ಬೋದು ಅಂತ ಹೇಳುವಂಥ ನೀತಿಯನ್ನು ಇಲ್ಲಿ ಬಂದಿದೆ. ಸೊ ಇದು ಇವನ್ ಇದು ಮಿನಿಸ್ಟರ್ ಅವರ ಇದು ರಿಪೋರ್ಟಲ್ಲಿ ಹೇಳುವಾಗೆ 14 ಗಂಟೆವರೆಗೆ ಕೆಲಸ ಮಾಡಬೇಕಾಗಿ ಬರ್ಬೋದು ಅಂತ. ಸೊ ಇದನ್ನು ನಾವು ಯೂನಿಯನ್ ಮುಖಾಂತರ ಶಕ್ತವಾಗಿ ಖಂಡಿಸ್ತೇವೆ. ಸೊ ಈಗಾಗಲೇ ಐ ಟಿಯಲ್ಲಿ ದುಡಿಯೋಕ್ಕೆ ಎಂಪ್ಲಾಯೀಸಿಗೆ ಇರುವ ಇಶ್ಯೂಸ್ ನಾವು ಯೂನಿಯನ್ ಆಗಿರಲಿ ಕಂಪನಿ ಆಗಿರಲಿ ಕರೆಕ್ಟಾಗಿ ಗೊತ್ತಿರುತ್ತೆ. ಇವನ್ ಇದು ಅಂತ ಈ ರಿಪೋರ್ಟನ್ನು ಕೋಟ್ ಮಾಡಬೇಕಾದ್ರೆ ನಾಲೆಜ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂತ ಹೇಳಿ KCCI ಅವರ ರಿಪೋರ್ಟ್ ಇದೆ. ಸೊ ಅದು ಹೇಳುವಂತ ಅಂತ ಹೇಳಿದರೆ 55% ಜನ ಈಗಾಗಲೇ ಇದು ಮೆಂಟಲ್ ಹೆಲ್ತ್ ಇಶ್ಯೂಸಿಂದ ಬದುಕ್ತಿದ್ದಾರೆ. ಸಚ್ ಡಿಪ್ರೆಷನ್ ಒಂದು ಎಕ್ಸಾಂಪಲ್. ಸೊ ಆ 55% ಈಗಾಗಲೇ ಐ ಟಿ ಎಂಪ್ಲಾಯೀಸ್ ಈಗದ ಕರೆಂಟ್ ವರ್ಕ್ ಪ್ರೆಷರಲ್ಲಿ ಇದು ಡಿಪ್ರೆಷನಿಂದ ಬಳಲ್ತಿದ್ದಾರೆ. ಇದು 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿದರೆ ಆಗುವ ಕಾನ್ಸಿಕ್ವೆನ್ಸ್ ಬಗ್ಗೆ WHO ILO ಇದು ಜಾಯಿಂಟಾಗಿ ಇದು ರಿಪೋರ್ಟ್ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದೇನು ಹೇಳುತ್ತೆ ಅಂತ ಹೇಳಿದರೆ, ಈ 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡುವವರಲ್ಲಿ ಇದು 35% ಜಾಸ್ತಿ ಸ್ಟ್ರೋಕಿಂದ ಆಗುವಂಥ ಡೆತ್ತಿನ ರಿಸ್ಕ್ ಇರುತ್ತೆ, ಮತ್ತು 17% ಇದು ಪರ್ಸೆಂಟೇಜ್ ಹಾರ್ಟ್ ಅಟ್ಯಾಕಿಂದ ಆಗುವಂಥ ಡೆತ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಇದು ಈಗಾಗಲೇ ಐ ಟಿಯಲ್ಲಿ ವರ್ಕ್ ಮಾಡುವವರು ಈ 50-55 ಗಂಟೆ ಕೆಲಸ ಮಾಡುವವರು ಕರೆಂಟ್ಲಿ. ಸೊ ಇವನ್ ಇದೆ ಅಂತ KCCI ರಿಪೋರ್ಟ್ ಈಗಲೇ ಹೇಳ್ತಾರೆ 52.5 ಗಂಟೆ ಈಗಾಗಲೇ ಎಂಪ್ಲಾಯೀಸ್ ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ಈ ಮೂವ್ ಬಂದರೆ ಮಿನಿಮಮ್ ಇದು 84ರಿಂದ ಅದು ಒಂದು ದಿವಸ 14 ಗಂಟೆ 5 ದಿವಸ ಅಂತ ಹೇಳಿ ಎಷ್ಟು ಗಂಟೆ ಬರೋದು ನಿಮ್ಗೆ ಆಲೋಚನೆ ಮಾಡ್ಬೋದು. ಸೊ ಇದು ನಾವು ಶಕ್ತವಾಗಿ ಎದುರಿಸ್ತೇವೆ. ಸೊ ಇದರಲ್ಲಿ ಆಗುವಂತಹ ಇದಲ್ಲದೆ ನಮ್ಮ ಹೆಲ್ತ್ ಕಂಡೀಷನ್ಸು ಮೆಂಟಲ್ ಕಂಡೀಷನ್ಸು ಅಲ್ಲದೆ ಇವನ್ ಅವರ ಸೋಷಿಯಲ್ ಇಂಪ್ಯಾಕ್ಟ್ ಆಗುವಂಥ ಇದಂಥ ಸೋಷಿಯಲ್ ಲೈಫ್ ಅಥವಾ ಬದುಕಲಿಕ್ಕೆ ಆಗುವಂಥ ಇಂಪ್ಯಾಕ್ಟ್, ಇದು ಈ ಮಕ್ಕಳಿರುವಂಥ ಐ ಟಿ ಎಂಪ್ಲಾಯೀಸ್ ಮಕ್ಕಳನ್ನು ಪೇರೆಂಟಿಂಗ್ ಮಾಡುವಂಥ ಇಶ್ಯೂ ಅಲ್ಲಿ ಬರುವಂಥ ಕಡಿಮೆಗಳು, ಇದನ್ನೆಲ್ಲ ಇದು ಯೂನಿಯನ್ ಶಕ್ತವಾಗಿ ಅರ್ಥ ಮಾಡ್ಕೊಳ್ತದೆ. ಸೊ ಆದ ಕಾರಣ ಈಗ 14 ಅವರು 5 ದಿನ 4 ದಿನ ಸರ್ ಇದು ಅದಲ್ಲೇನು ಲಿಮಿಟ್ ಏನು ಈಗ ಕಂಪನೀಸಿಗೆ ಇದರಲ್ಲಿ ಡಿಕ್ಲೇರ್ ಮಾಡಿ ಇಲ್ಲ, ಹಾಗೆ ಯಾವ ಡಿಕ್ಲರೇಷನ್ ಇದುವರೆಗೆ ಬಂದಿಲ್ಲ. ಇದು 14 ಗಂಟೆ ಇದು ಕರೆಂಟ್ ಇರುವ ಲಿಮಿಟ್ ಅಂತ ತೆಗೆದಾಕಿದ್ದಾರೆ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬಾಕಿ ಇರುವಂಥದ್ದು ಇದು ಕಂಪನಿಗಳು ಅಂತ ಪ್ರೆಷರೈಸ್ ಮಾಡಿ ಕೆಲಸ ಮಾಡಿಸ್ಬೋದು ಅಂತ ಹೇಳುವಂಥ ರಿಸ್ಕ್ ಇಲ್ಲಿ ಬರುತ್ತೆ. ಸೊ ಯಾವುದೇ ಕಂಡೀಷನಲ್ಲಿ 10 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಬಾರ್ದು ಅಂತ ಹೇಳೋ ಲಾ ಏನಿದೆ ಅದನ್ನು ತೆಗೆದಾಕಿದ್ದಾರೆ. ಸೊ ಈಗಾಗಲೇ ಇವನ್ ಇದ್ದರೂ ಸಹ ಇದು ಅಡಿಷನಲ್ ಸಪೋರ್ಟ್ ಅಥವಾ ಎಸ್ಕಲೇಷನ್ಸ್ ಅಂತ ಹೇಳಿ ಇದು ಆಫ್ಟರ್ ವರ್ಕಿಂಗ್ ಅವರ್ಸು ನಮ್ಮ ಹತ್ರ ಕೆಲಸ ಮಾಡಿಸಿದೆ, ಇದು ನಮಗೆ ಐಡೆಂಟಿಫೈ. ಸೊ ಇದಲ್ಲದೆ ಇನ್ನೂ ಜಾಸ್ತಿ ಕೆಲಸ ಮಾಡಿಸುವಂತಹ ಇದು ಕೆಲಸ ಮಾಡಿಸಲಿಕ್ಕೆ ಪೂರೈಸುವಂಥ ಈ ಲಾವನ್ನು ನಾವು ಶಕ್ತವಾಗಿ ಎದುರಿಸ್ತೇವೆ. ಸರ್ ಈಗ ಅದೊಂದು ಪಾಯಿಂಟ್ ಸಿಗ್ಲಿದ್ರಿ, ಈಗ ವಿಶ್ವಸಂಸ್ಥೆ ವರ್ಲ್ಡ್ ಹೆಲ್ತ್ WHO ಏನಂತೆ ಹೌದು ಏನೇನು ಪ್ರಾಬ್ಲಮ್ ಆಗ್ಬೋದು ಸರ್ ಈ ತರ ಹೆಚ್ಚುವರಿಯಾಗಿ ಕೆಲಸ ಮಾಡೋದ್ರಿಂದ? ಅದೇ ಇದು ಭಾರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 35% ಸ್ಟ್ರೋಕ್ನಿಂದ ಅಥವಾ ಸ್ಟ್ರೋಕ್ ಗೊತ್ತಿರ್ಬೋದು, ಇದು ಸ್ಟ್ರೋಕ್ನಿಂದ ಆಗುವಂಥ ಡೆತ್ತಿನ ರಿಸ್ಕ್ ಜಾಸ್ತಿ ಇರುತ್ತೆ 55 ವರ್ಷದಲ್ಲಿ. ಇದು 2016 ಇದು ರಿಪೋರ್ಟ್ ಪ್ರಕಾರ ಆ ಒಂದು ವರ್ಷದಲ್ಲಿ ಅದು ಯಾವುದರ ರಿಪೋರ್ಟ್ ಎಷ್ಟು ಗಂಟೆ ಟೈಮಿಗಿಂತ ಹೆಚ್ಚು ಕೆಲಸ ಮಾಡಿದ್ರೆ ಆ ಥರ ಆಗುತ್ತೆ ಅಂತ ಎಕ್ಸ್ಪ್ಲೇನ್. ಓಕೆ. ಸೊ WHO ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ಜಾಯಿಂಟ್ ಆಗಿ ಮಾಡಿದಂಥ ರಿಪೋರ್ಟ್ ಪ್ರಕಾರ 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡುವವರಲ್ಲಿ ಇದು ರಿಸ್ಕ್ ಆಫ್ ಡೆತ್ ವಾರದಲ್ಲೇ 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡುವವರ ಒಳಗೆ ರಿಸ್ಕ್ ಆಫ್ ಡೆತ್ ಡ್ಯೂ ಟು ಸ್ಟ್ರೋಕ್, ಅಂದರೆ ಇದು ಸ್ಟ್ರೋಕ್ನಿಂದಂತಹ
ಮರಣ ಪಡುವ ಸಾಧ್ಯತೆ 35% ಜಾಸ್ತಿ ಇರುತ್ತೆ. ಮತ್ತು ಇದು ಹಾರ್ಟ್ ಅಟ್ಯಾಕ್ ಅಥವಾ ಇಸ್ಕೆಮಿಕ್ ಹಾರ್ಟ್ ಡಿಸೀಸಸ್ ಅಂತ ಹೇಳಿದರೆ ಇದು ಹಾರ್ಟಿಗೆ ಇದು ರಕ್ತ ಸಿಗದಂತಹ ಪರಿಸ್ಥಿತಿಯಲ್ಲಿ ಮರಣ ಪಡುವುದರಲ್ಲಿ 17% ಜಾಸ್ತಿ ಇದೆ ಅಂತ ಹೇಳುವಂಥದ್ದು ILO ರಿಪೋರ್ಟ್ ಮಾಡಿದೆ. ಇವನ್ ILO ರಿಪೋರ್ಟ್ ಪ್ರಕಾರ ಹೇಳುವುದಾದರೆ ಇದು 2016 ಮಾತ್ರದಲ್ಲಿ ಟೋಟಲ್ 7 ಲಕ್ಷಕ್ಕಿಂತ ಜಾಸ್ತಿ ಜನ ಇದು ಇಂತಹ ಇದು 55 ಗಂಟೆಗಿಂತ ಜಾಸ್ತಿ ವರ್ಕ್ ಮಾಡುವಂಥ ಕಾರಣದಲ್ಲಿ ಇದು ಮರಣಪಟ್ಟಿದ್ದಾರೆ. ಸೊ ಇದು WHO ILO ಜಾಯಿಂಟ್ ಆಗಿ ಮಾಡಿದಂಥ ರಿಪೋರ್ಟ್. ಸೊ ಇದು ಪಬ್ಲಿಕ್ಲಿ ಆಕ್ಸೆಸಿಬಲ್ ಆಗಿದೆ ಕೂಡ. ಸೊ ಇದು ಬೇಕಾದವರಿಗೆ ನೋಡ್ಲಿಕ್ಕೆ ಹೋಗೋದು. ಸೊ ಈಗ ಬೆಂಗಳೂರು ಅಂತ ನಗರದಲ್ಲಿ ಹೌದು 14 ಗಂಟೆ ಕೆಲಸ ಮಾಡಿದ್ರೆ ಏನೇನು ಸಮಸ್ಯೆ ಆಗೋದು? ಯಾಕಂದ್ರೆ ಇಲ್ಲಿ ಈಗಾಗಲೇ ಟ್ರಾಫಿಕ್ ಸಂಚಾರ ದಟ್ಟಣೆ ದೊಡ್ಡ ಮಟ್ಟದಲ್ಲಿದೆ. 9 ಗಂಟೆ ಕೆಲಸ ಮಾಡೋರು ಮಿನಿಮಮ್ 15 ಅವರ್ ಸ್ಪೆಂಡ್ ಮಾಡಬೇಕಾಗುತ್ತೆ ಓವರ್ ಆಲ್ ಕೆಲಸ ಮಾಡ್ತಿದ್ರು. ಈಗ 14 ಅವರ್ ಕೆಲಸ ಮಾಡಿದ್ರೆ ಹೆಚ್ಚು ಏನು ಸಮಸ್ಯೆ ಆಗ್ಬೋದು? ಇದರಲ್ಲಿ ಕೂಡ ಕೌಟುಂಬಿಕವಾಗಿ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಸರ್? ಇದು ಸಾಧಾರಣ ಮನುಷ್ಯನಿಗೆ ಅರ್ಥ ಆಗುವಂಥ ಸಾಧಾರಣವಾದಿದ್ದು. 14 ಗಂಟೆ ಕೆಲಸ ಮಾಡಿದ್ದು ಈಗ 9 ಗಂಟೆ 10 ಗಂಟೆ ಕೆಲಸ ಮಾಡುವಾಗಲೇ ನಮ್ಮ ಪರಿಸ್ಥಿತಿ ಏನಿದೆ ನಮ್ಗೆ ಗೊತ್ತಿದೆ. IT ಅವರ ಪರಿಸ್ಥಿತಿ ಅಂತ ನಮಗೆ ಗೊತ್ತಿದೆ. ಸೊ ಇವನ್ ಇದು ಈ ರಿಪೋರ್ಟ್ ಈಗಾಗಲೇ ಹೇಳ್ತಿದೆ 55% ಜನ ಆಲ್ರೆಡಿ ಡಿಪ್ರೆಷನ್ನಲ್ಲಿದ್ದಾರೆ. ಸೊ 14% ಇದು ಯಾವುದೇ ಸಿಟಿಯಲ್ಲಿ ಆಗಿರಲಿ, ಇದು ಟ್ರಾಫಿಕ್ ಇಲ್ಲ ಅಂತ ಹೇಳಿ ತಿಳ್ಕೊಂಡ್ರೂ ಸಹ 14 ಗಂಟೆ ಕೆಲಸ ಇದು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾವ ಕಾರಣದಿಂದ ಸಹ ಆಗೋದಿಲ್ಲ. ಇನ್ನೊಂದು ಇಶ್ಯೂ ಏನು ಬರುತ್ತೆ ಇದರಲ್ಲಿ ಅಂತ ಹೇಳಿದರೆ, ಈಗ ಇದು ಈ 24 ಗಂಟೆ ಕೆಲಸ ಮಾಡೋದು ಅಂದರೆ 3 ಶಿಫ್ಟಲ್ಲಿ 24 ಗಂಟೆ ಕೆಲಸ ಮಾಡೋರು ಇದ್ದಾರೆ. ಅಂದರೆ ಶಿಫ್ಟ್ 1 ಶಿಫ್ಟ್ 2 ಶಿಫ್ಟ್ ಅಂತೇಳಿ. ಸೊ ಈಗ ಈ ಚೇಂಜಸ್ ಬಂದರೆ 3 ಶಿಫ್ಟಿನ ಬದಲು 2 ಶಿಫ್ಟಲ್ಲಿ ವರ್ಕ್ ಮಾಡಿಸುವಂಥ ಸಾಧ್ಯತೆ ಇದೆ. ಸೊ ಅದರಲ್ಲಿ 3ರಲ್ಲಿ 1 ಜನರ ಇದು ಕೆಲಸ ಹೋಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದನ್ನು ಯೂನಿಯನ್ ಅರ್ಥ ಮಾಡ್ಕೊಳ್ತೇವೆ. ಇದನ್ನು ಆದ ಕಾರಣ ಭಾರಿ ಶಕ್ತವಾಗಿ ಎದುರಿಸ್ತದೆ. ಸೊ ಮುಂಬರುವ ಇದು ಆಕ್ಷನ್ ಏನಿದೆ ಅದನ್ನು ನಾವು ನಿಮಗೆ ತಿಳಿಸ್ತೀವಿ. ಈಗ ಸಭೆಯಲ್ಲಿ IT ಕಂಪನಿಯವರು ಏನೇನು ಬೇಡಿಕೆ ಇಟ್ಟರು ಸರ್? IT ಕಂಪನಿಯವರು ಇದರಲ್ಲಿ ಪಾರ್ಟ್ ಆಗಿರಲಿಲ್ಲ ಮೀಟಿಂಗಲ್ಲಿ. BT ಮಿನಿಸ್ಟರ್ ಇದ್ದರು, ಲೇಬರ್ ಡಿಪಾರ್ಟ್ಮೆಂಟ್ ಇದ್ರು. ಸೊ ಇದಕ್ಕೆ ನಾವು ಹೇಳುವಂಥ ಆರ್ಗ್ಯುಮೆಂಟಿಗೆ ಯಾವುದೋ ಕೌಂಟರ್ ಆರ್ಗ್ಯುಮೆಂಟ್ ಏನು ಬರಲಿಲ್ಲ. ಇದರಲ್ಲಿ ನಾವು ಹೇಳುವಂಥ ಈ ಇಶ್ಯೂಸ್ ಏನಿದೆ ಅದನ್ನು ಇವನ್ ಇದು ಲೇಬರ್ ಡಿಪಾರ್ಟ್ಮೆಂಟ್ ಸಹ ಇದರಲ್ಲಿ ಇದು ಒಪ್ಪಿದೆ ಇಂಥ ಇಶ್ಯೂ ಇದೆ ಅಂತ. ಬಟ್ ಅದನ್ನು ಬೈಪಾಸ್ ಮಾಡಿಕೊಂಡು ಈ ಲಾವನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಕಾಣ್ತದೆ. ಸೊ ಆದ ಕಾರಣ ಅದನ್ನು ಶಕ್ತಿಯಿಂದ ಎದುರಿಸ್ತೇವೆ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.